ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಜನ ಮಕ್ಕಳು ಬೆಳಿಗ್ಗೆ ಓದೋದಕ್ಕೆ ಅಂತ ಹೇಳೋದಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತಾರೆ. ಅವರಿಗೆ ಎಷ್ಟೇ ನಿದ್ದೆ ಮಾಡಿದ್ರೂ ಬೆಳಿಗ್ಗೆ ಏಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಅಂಥ ವಿದ್ಯಾರ್ಥಿಗಳಿಗಾಗಿಯೇ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಕೆಲವೊಂದಿಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಹೇಳ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆಯೇ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಿಮ್ಮ ಮಕ್ಕಳು ಬೆಳಿಗ್ಗೆ ಬೇಗನೆ ಓದೋದಕ್ಕೆ ಎದ್ದೇಳಬೇಕಂದ್ರೆ ಈ ಒಂದು ಉಪಾಯವನ್ನು ಪಾಲಿಸಿ ನೋಡಿ. ಖಂಡಿತವಾಗಿಯೂ ಅವರಿಗೆ ಬೆಳಿಗ್ಗೆ ಬೇಗನೆ ಎದ್ದೇಳೋದಕ್ಕೆ ತುಂಬಾ ಉಪಯೋಗ ಆಗುತ್ತದೆ. ನೀವಿಲ್ಲಿ ಮಕ್ಕಳಿಗೆ ನಿಯಮಿತವಾದ ಒಂದು ನಿದ್ರಾ ಸಮಯವನ್ನು ಅವರಿಗೆ ರೂಢಿ ಮಾಡಿ ಕೊಡಬೇಕು. ಅಂದರೆ ಪ್ರತಿದಿನ ರಾತ್ರಿ ಒಂದೇ ಸಮಯಕ್ಕೆ ಮಲಗುವ ಅಭ್ಯಾಸವನ್ನು ಮಕ್ಕಳಿಗೆ ಮಾಡಿಸಬೇಕು. ಅಂದರೆ ರಾತ್ರಿ ತುಂಬ ಬೇಗನೆ, ಅಂದರೆ ಮಕ್ಕಳು ಸುಮಾರು ಒಂದು 8 ರಿಂದ 9 ಗಂಟೆ ಒಳಗಡೆ ಅವರು ನಿದ್ರೆಯನ್ನು ಮಾಡಬೇಕು. ಹಾಗಿದ್ದಲ್ಲಿ ಮಾತ್ರ ಅವರಿಗೆ ಬೆಳಿಗ್ಗೆ ಬೇಗನೆ ಎದ್ದೇಳಲು ತುಂಬಾ ಸಹಾಯ ಆಗುತ್ತದೆ. ಇನ್ನೊಂದು ವಿಷಯ ಏನಂದರೆ, ಇಲ್ಲಿ ಮಕ್ಕಳಿಗೆ ಕನಿಷ್ಠ 8 ಗಂಟೆ ಕಾಲವಾದರೂ ಅವರಿಗೆ ನಿದ್ರೆ ಆಗಿರಬೇಕು. ಆವಾಗಲೇ ಮಾತ್ರ ಅವರು ಬೆಳಿಗ್ಗೆ ಬೇಗನೆ ಎದ್ದೇಳಲು ಸಹಾಯವಾಗುತ್ತದೆ. ಇಲ್ಲಿ ಮಕ್ಕಳು ರಾತ್ರಿ ಹೊತ್ತು ಮಲಗುವ 1 ಗಂಟೆ ಮುಂಚಿತವಾಗಿ ನಾವು ಮಕ್ಕಳಿಗೆ ಮೊಬೈಲು ಅಥವಾ TV ಇದ್ಯಾವುದನ್ನು ನಾವು ನೋಡಲು ಕೊಡಬಾರದು. ಅದರ ಬದಲಿಗೆ ಅವರಿಗೆ ಒಂದು ಒಳ್ಳೆಯ ಕಥೆಯ ಪುಸ್ತಕವನ್ನು ಅಥವಾ ಯಾವುದಾದ್ರೂ ಒಂದು ಅವರಿಗೆ ಇಷ್ಟವಾಗುವ ಒಂದು ಪುಸ್ತಕವನ್ನು ಅವರಿಗೆ ಓದಲು ಕೊಡಬೇಕು. ಆವಾಗ ಅವರಿಗೆ ಖಂಡಿತವಾಗಿಯೂ ಅವರಿಗೆ ನಿದ್ರೆಯಂತೂ ಬಂದೇ ಬರುತ್ತದೆ. ಇಲ್ಲಿ ನಾವು ಮಕ್ಕಳ ಆರೋಗ್ಯದ ಕಡೆಗೂ ತುಂಬಾ ಗಮನವನ್ನು ಕೊಡಬೇಕಾಗುತ್ತದೆ. ರಾತ್ರಿ ಹೊತ್ತು ತುಂಬಾ ಜಾಸ್ತಿ ಮಸಾಲೆಯುಕ್ತ ಆಹಾರವನ್ನು ಅವರಿಗೆ ಕೊಡಬಾರದು. ಜಂಕ್ ಫುಡ್ಸ್ಗಳು, ಐಸ್ ಕ್ರೀಮು ಈ ರೀತಿ ಯಾವುದೇ ಒಂದು ಆಹಾರವನ್ನು ಕೊಡದೆ ಅವರಿಗೆ ಆದಷ್ಟು ಬಿಸಿ ಬಿಸಿಯಾದ ಸ್ವಲ್ಪ ಅನ್ನ ಅಥವಾ ತಿಳಿಸಾರು ಈ ರೀತಿಯನ್ನು ನಾವು ಅವರಿಗೆ ಊಟವನ್ನು ಮಾಡಿಸಿದರೆ ಅವರಿಗೆ ಆರೋಗ್ಯವೂ ಕೂಡ ಚೆನ್ನಾಗಿ ಇರುತ್ತದೆ. ಸುಲಭವಾಗಿ ಅದು ಜೀರ್ಣವಾಗಿ ಅವರಿಗೆ ನಿದ್ರೆಗೆ ಯಾವುದೇ ತೊಂದರೆ ಆಗದ ಹಾಗೆ ನೋಡಿಕೊಳ್ಳುತ್ತದೆ. ಪ್ರತಿನಿತ್ಯ ನೀವು ಅವರಿಗೆ ಬೆಳಿಗ್ಗೆ ಏಳಲು ಒಂದು ನಿಗದಿತವಾದ ಸಮಯವನ್ನು ಅವರಿಗೆ ರೂಢಿ ಮಾಡಿ ಕೊಡಬೇಕು. ಅಂದರೆ ಬೆಳಿಗ್ಗೆ 6 ಗಂಟೆಗೆ ಅಥವಾ 6:30ಕ್ಕೋ 7 ಗಂಟೆಗೋ ಅವರಿಗೆ ಈ ರೀತಿ ಒಂದು ಸಮಯವನ್ನು ನಿಗದಿ ಮಾಡಿ ಕೊಡಬೇಕು. ಇದು ಒಂದೇ ದಿನ ಸ್ವಲ್ಪ ಕಷ್ಟ ಸಾಧ್ಯವಾಗುತ್ತದೆ. ಇದೇ ರೀತಿ ನಾವು ಅವರಿಗೆ ಈ ಬೆಳಿಗ್ಗೆ ಎದ್ದೇಳಲು ಕನಿಷ್ಠ ಒಂದು ವಾರವಾದರೂ ಈ ರೀತಿ ನಾವು ರೂಢಿ ಮಾಡಿಸಿದರೆ ಖಂಡಿತವಾಗಿಯೂ ಅವರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಬೆಳಿಗ್ಗೆ ಬೇಗ ಎದ್ದೇಳಲು ಸಹಾಯವಾಗುತ್ತದೆ. ಇಲ್ಲಿ ಇನ್ನೊಂದು ವಿಷಯ ಏನಂದರೆ, ನಾವಿಲ್ಲಿ ಮಾಡುವ ತಪ್ಪೇನೆಂದರೆ, ಮಕ್ಕಳು ರವಿವಾರ ದಿವಸ ನಾವೇನು ಮಾಡ್ತೀವಿ, ಇವತ್ತು ಸ್ಕೂಲ್ ರಜೆ ಇದೆ, ಇವತ್ತು ನೀನು ಮಲ್ಕೋ, ಬೇಗ ಎದ್ದೇಳಬೇಡ ಈ ರೀತಿ ಹೇಳಿಬಿಡ್ತೀವಿ. ಆದರೆ ಖಂಡಿತ ಆ ರೀತಿ ಮಾಡಬಾರ್ದು. ಯಾಕಂದರೆ ಅವರಿಗೆ ಒಂದು ದಿನ ನಾವು ಆ ರೀತಿಯನ್ನು ಮಾಡಿಬಿಟ್ರೆ ಮರುದಿನ ಅವರಿಗೆ ಎದ್ದೇಳೋದಕ್ಕೆ ತುಂಬಾ ಕಷ್ಟವಾಗುತ್ತದೆ. ಹಾಗಾಗಿ ಪ್ರತಿನಿತ್ಯವೂ ನಾವು ಇದನ್ನು ಅವರಿಗೆ ಬೆಳಿಗ್ಗೆ ಬೇಗನೆ ಎದ್ದೇಳುವ ಒಂದು ನಿಗದಿತವಾದ ಸಮಯವನ್ನು ರೂಢಿ ಮಾಡಿದ ಮೇಲೆ ಅದನ್ನು ಯಾವುದೇ ಕಾರಣಕ್ಕೂ ಅವರಿಗೆ ಅದನ್ನು ನಾವು ತಪ್ಪಿಸಬಾರದು. ಅನಾರೋಗ್ಯದ ಸಂದರ್ಭವನ್ನು ಹೊರತುಪಡಿಸಿ ಉಳಿದೆಲ್ಲ ದಿನವೂ ಮಕ್ಕಳು ಒಂದು ನಿಗದಿತ ಸಮಯಕ್ಕೆ ನಾವು ಎದ್ದೇಳುವ ಹಾಗೆ ನಾವು ಮಾಡಬೇಕು. ನಾನಿಲ್ಲಿ ಹಿಂದಿನ ವಿಡಿಯೋದಲ್ಲಿ ಸುಮಾರಷ್ಟು ವಿದ್ಯಾರ್ಥಿಗಳಿಗೆ ಉಪಯುಕ್ತವಾಗುವ ವಿಡಿಯೋವನ್ನು ಶೇರ್ ಮಾಡಿದ್ದೀನಿ. ನಿಮಗೇನಾದರೂ ಅದರ ಲಿಂಕನ್ನು ಬೇಕಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನೆಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.